ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಶಾವಿಗೆಯದ್ದು ಪಾಯಸ ಮಾಡ್ತೇನೆ. ಇದು ಶಾವಿಗೆ ಬರ್ತದಲ್ಲ, ಇದು ಶಾವಿಗೆಯದ್ದು ಪಾಯಸ ಎಲ್ಲರೂ ಸಹ ಮಾಡ್ತಾರೆ. ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ. ಎಂತ ಗೊತ್ತುಂಟ, ಈ ಪಾಯಸವನ್ನು ಎಲ್ಲರೂ ಸಹ ಉಂಟಲ್ಲ, ದನದ ಹಾಲಿನಿಂದ ಮಾಡೋದು. ಅದು ಕ್ವಿಕ್ಕಾಗಿ ಆಗ್ತದೆ. ಒಂದು 5 ನಿಮಿಷದಲ್ಲಿ ಹಾಲು ಕುದಿಸಿ ಹಾಕುವುದಷ್ಟೇ. ಅದು 5 ನಿಮಿಷದ ಕೆಲಸ. ನಾನು ಇವತ್ತುಂಟಲ್ಲ ನಿಮಗೆ ತೆಂಗಿನಕಾಯಿನ ಹಾಲಿನಲ್ಲಿ ಅದು ನಾವು ಹಾಲು ಹಾಕ್ತೇವಲ್ಲ, ದನದ ಹಾಲು ಹಾಕಿದ್ರೆ ಉಂಟಲ್ಲ, ಬೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ಬೆಲ್ಲ ಹಾಕಿದರೆ ಅದು ಹಾಲು ಒಡಿತದೆ, ಹಾಳಾಗ್ತದೆ. ಸಕ್ಕರೆನೇ ಹಾಕಿ ಮಾಡಬೇಕು. ನಾನಿವತ್ತು ಬೆಲ್ಲದಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡೋದಂತ ತೋರಿಸ್ತೇನೆ. ಮತ್ತೆ ಉಂಟಲ್ಲ, ತೆಂಗಿನಕಾಯಿನ ಹಾಲು ಹಾಕಿ ಮಾಡೋದು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ, ತುಂಬ ಅಷ್ಟೇ ರುಚಿ ಇರ್ತದೆ. ತುಂಬ ಅಂದರೆ ತುಂಬ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ನಾನು ಇದರದ್ದೆಲ್ಲ ಹಾಲು ತೆಗೆದುಕೊಂಡು ಬರ್ತೇನೆ, ತೆಂಗಿನಕಾಯಿದ್ದು. ನೋಡಿ, ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡಿ ಬಂದೆ. ಈಗ ನಾನು ಉಂಟಲ್ಲ, ಒಂದು ಅರ್ಧ ಗಂಟೆ ಮುಂಚೆ ಉಂಟಲ್ಲ, ಖಾಲಿ ನೀರಲ್ಲಿ ಇದನ್ನು ತೊಳೆದು ಸಬ್ಬಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಯಾಕೆ ಇದು ನೆನೆಸುವುದಂದರೆ, ಇದು ಬೇಗ ಬೇಯ್ತದೆ ನಮಗೆ, ಇಲ್ಲದ್ರೆ ಅದೇ ಹೊತ್ತು ತಾಗ್ತದೆ. ಈಗ ನಾನು ಉಂಟಲ್ಲ, ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೇನೆ ಅದೇ ಪಾತ್ರೆಗೆ ಹಾಕ್ಕೊಳ್ತೇನೆ. ನೀರು ಒಂದು ಅರ್ಧ ಗಂಟೆ ಮುಂಚೆ ಉಂಟಲ್ಲ, ನೀರಲ್ಲಿ, ಒಳ್ಳೆ ನೀರಲ್ಲಿ ತೊಳೆದು ಉಂಟಲ್ಲ, ಅದೇ ನೀರಲ್ಲಿ ಹಾಕಿಡಿ, ಹೀಗೆ ನೆನೆಸಿಡಿ. ಬೇಗ ಅದು ದೊಡ್ಡದು ಸಾಕ್ತದೆ ಪಕ್ಕ, ಬೇಗ, ಮತ್ತು ಬೇಗ ಬೇಯ್ತದೆ ಅದಕ್ಕೆ. ಈಗ ಅದಕ್ಕೇ ನಾನು ತೆಂಗಿನಕಾಯಿದ್ದು ಹಾಲು ಸಹ ಹಾಕ್ತೇನೆ. ಎಲ್ಲ ಗ್ರೈಂಡ್ ಮಾಡಿ ತಂದೆ. ನೋಡಿ, ಇದಕ್ಕೇ ನಾನೀಗ ತೆಂಗಿನಕಾಯಿ ಹಾಲು ಹಾಕ್ತೇನೆ. ಎಕ್ಸ್ಟ್ರಾ ಒಂಚೂರು ಹಾಲನ್ನು ನಾವು ಇಡುವ. ಯಾಕೆ ಗೊತ್ತುಂಟ, ಅದು ಬೇಗ ದಪ್ಪ ಆಗ್ತದೆ ನಮ್ಮದು ಪಾಯಸ. ಸ್ವಲ್ಪ ಹೊತ್ತಾದ ಮೇಲೆ ನಿಮಗೆ ಹೇಗೆ ನಾನು ಹೇಳ್ತೇನೆ. ಅದು ನೋಡುವಾಗ ಈಗ ತೆಳುವಾಗಿ ಕಾಣ್ತದೆ. ಒಂದು 5-10 ನಿಮಿಷ ಬಿಟ್ಟ ಮೇಲೆ ದಪ್ಪ ಆಗ್ತದೆ. ಮಾತ್ರ ರುಚಿ ಉಂಟಲ್ಲ, ನಮ್ಮ ದನದ ಹಾಲಿಗಿಂತ ಈ ಹಾಲಲ್ಲಿ, ತೆಂಗಿನಕಾಯಿ ಹಾಲಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್. ಮತ್ತು ಬೆಲ್ಲ ಹಾಕಿ ಮಾಡೋದಲ್ಲ, ಯಾರು ಸಹ ಕುಡಿಬೋದು. ನಾನೀಗ ಇದನ್ನೆಲ್ಲ ಆದಮೇಲೆ ನಿಮಗೆ ಸಿಗ್ತೇನೆ. ನೋಡಿ, ಹಾಲೆಲ್ಲ ತೆಗೆದೆ. ಇಷ್ಟು ಹಾಲನ್ನು ಬೇರೆ ತೆಗೆದಿಟ್ಟಿದ್ದೇನೆ, ಬೇಕಾದರೆ ಹಾಕ್ಬೋದು ಅದಕ್ಕೆ. ಈಗ ದಪ್ಪ ಹಾಲನ್ನೇ ಹಾಕಿದೆ ನಾನು. ಈಗ ನೋಡಿ, ಸಬ್ಬಕ್ಕಿ ಸಹ ಇದಕ್ಕೆ ಹಾಕಿದ್ದೇನೆ. ಈಗ ನಾವು ಬೇಯಲಿಕ್ಕೆ ಇಡುವುದನ್ನು. ಈಗ ನಾವಿದನ್ನು ಉಂಟಲ್ಲ, ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡಲಿಕ್ಕೆ ಉಂಟು, ಮತ್ತು ಶಾವಿಗೆಯನ್ನು ಸಹ ಫ್ರೈ ಮಾಡಲಿಕ್ಕೆ ಉಂಟು. ಆವಾಗ ತನಕ ಅದು ಬೇಯ್ತದೆ. ನಾವೀಗ 2 ಸ್ಪೂನ್ ನಾನು ತುಪ್ಪ ಹಾಕ್ತೇನೆ. ಸ್ವಲ್ಪ ಕ್ಯಾಶ್ಯೂ ಹಾಕ್ತೇನೆ. ಕ್ಯಾಶ್ಯೂ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಗ್ರೇಪ್ಸ್ ಹಾಕುವ, ಒಣ ದ್ರಾಕ್ಷಿ. ನಾವು ಇದಕ್ಕೆ ಸಹ ಸ್ಪೂನ್ ಹಾಕ್ತಾ ಇರಬೇಕು, ಹಾಗೆಯೇ ಬಿಡಬಾರ್ದು. ಇಲ್ಲದ್ರೆ ಸಬ್ಬಕ್ಕಿ ಉಂಟಲ್ಲ, ತಳ ಹಿಡಿತದೆ ಅದಕ್ಕೆ. ಇದು ಸಹ ನೋಡ್ತಾ ಇರಬೇಕು, ಈಚೆ ಸೈಡ್ ಸಹ ಕೆಲಸ ಆಗ್ತದೆ ನಮ್ಮದು. ಇದು ಒಳ್ಳೆ ಫ್ರೈ ಆದ್ಮೇಲೆ ಇದಕ್ಕೆ ಗ್ರೇಪ್ಸ್ ಹಾಕ್ತೇನೆ.
ಒಂಚೂರು ಉಬ್ಬಿ ಉಬ್ಬಿ ಬರ್ತದೆ ನೋಡಿ, ಆವಾಗ ಇದಾಯಿತು. ಅದು ಬಿಸಿಗೆ ನೆನೆ ಉಪ್ತದೆ ಆಯ್ತಾ, ತುಪ್ಪದ ಬಿಸಿಗೆ ನೆನೆ ನೋಡಿ ಇದಾಯ್ತು. ಈಗ ಇದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ. ಎಲ್ಲರೂ ಸಹ ದನದ ಹಾಲಲ್ಲೇ ಮಾಡೋದಲ್ಲ, ಹೀಗೆ ಒಮ್ಮೆ ಟ್ರೈ ಮಾಡಿ ನೀವು. ಎಷ್ಟು ರುಚಿ ಆಗ್ತದೆ ಅಂದರೆ ದನದ ಹಾಲಿಗಿಂತ ಸಹ ತೆಂಗಿನಕಾಯಿ ಹಾಲಿನಿಂದ ಮಾಡಿದ್ರೆ ತುಂಬ ರುಚಿ ಜಾಸ್ತಿ. ನಾನಿಲ್ಲಿ ಇದೇ ಪ್ಯಾನಿಗೆ ಶಾವಿಗೆ ಹಾಕೊಳ್ತೇನೆ. ಇದು ಫ್ರೈ ಮಾಡಬೇಕು ನಾವು ಶಾವಿಗೆ. ಒಳ್ಳೆ ಫ್ರೈ ಆಗಬೇಕು. ಒಳ್ಳೆ ಫ್ರೈ ಅಂದರೆ ಖರ್ಚುದಲ್ಲ, ಸ್ವಲ್ಪ ರೋಸ್ಟ್ ಥರ ಆದರೆ ಸಾಕು. ನೋಡಿ ಎಷ್ಟು ಫ್ರೈ ಆದರೆ ಸಾಕು, ಎಷ್ಟು ಫ್ರೈ ಆದರೆ ಸಾಕು. ಇದು ನೋಡಿ ಒಂಚೂರು ಕಲರ್ ಒಂಚೂರು ಲೈಟ್ ಬ್ರೌನ್ ಬಂದಾಗ ಆಫ್ ಮಾಡುವ ನಾವು ಗ್ಯಾಸನ್ನು. ನೋಡಿ ಈಗ ಒಳ್ಳೆ ಕುದೀತಾ ಉಂಟು. ನಮ್ಮ ಸಬ್ಬಕ್ಕಿ ಸಹ ಬೆಂದಿದೆ ನೋಡಿ, ಇಷ್ಟು ದೊಡ್ಡ ದೊಡ್ಡದಾಗ್ತದೆ ನೋಡಿ, ಸಬ್ಬಕ್ಕಿ ದೊಡ್ಡ ದೊಡ್ಡದಾಗ್ತದೆ. ಆವಾಗ ನಮಗೆ ಗೊತ್ತಾಗ್ತದೆ ಬೆಂದಿದೆ ಅಂತ. ಈಗ ಇದಕ್ಕೆ ಉಂಟಲ್ಲ, ಸರಿ ಕುದಿದ ಮೇಲೆ ನಾವು ಸೇವು ಹಾಕುವ. ಇದಕ್ಕೆ ನಾವು ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಸೇವು ಹಾಕಿಬಿಡ್ತೇನೆ ನಾನು. ಇದು ಒಳ್ಳೆ ಒಂದು ಮಿಕ್ಸ್ ಕೊಡುವ. ಇದು ಸ್ವಲ್ಪ ಬೇಯಲಿ, ಸೇವು ಸ್ವಲ್ಪ ಬೇಯಲಿ. ನೀರಿಗೆ ಹಾಲಿಗೆ ಹಾಕಿದಾಗ ಬೇಯ್ತದೆ. ಈಗ ನೋಡಿ ಶಾವಿಗೆ ಸಹ ಬೆಂದಿದೆ. ಈಗ ಈ ಟೈಮಲ್ಲಿ ನಾವು ಇವಾಗ ಇದು ನೀರು ಥರ ಕಾಣ್ಬೋದು ನಿಮಗೆ. ಈಗ ಅದು ಸ್ವಲ್ಪ ಹೊತ್ತಿಗೆ ದಪ್ಪ ಆಗ್ತದೆ. ಈಗ ನಾವೀಗ ಬೆಲ್ಲ ಹಾಕುವ. ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ. ನಾವು ದನದ ಹಾಲಲ್ಲಿ ಮಾಡಿದರೆ ಬೆಲ್ಲ ಹಾಕುವ ಹಾಗೇನಿಲ್ಲ, ಸಕ್ಕರೆನೇ ಹಾಕಬೇಕು. ಈಗ ಇದು ಒಳ್ಳೆದು ಮಾಡಿ ಮಿಕ್ಸ್ ಮಾಡುವ. ಸಿಹಿ ಎಲ್ಲ ನೋಡ್ಕೊಳ್ಳಿ. ಈಗ ನಾನು ಏಲಕ್ಕಿ ಪುಡಿ ಹಾಕ್ತೇನೆ. ಇದಾಯಿತು, ನಮ್ಮದು ಶಾವಿಗೆ ಪಾಯಸ ರೆಡಿ ಆಯಿತು. ಇದು ಒಳ್ಳೆ ಕುದಿ ಬಂದಮೇಲೆ ಈಗ ಸ್ವಲ್ಪ ನಾವು ರುಚಿಗೆ ಅಂದರೆ ತುಂಬ ಅಲ್ಲ, ಸ್ವೀಟಿಗೆ ಯಾವಾಗಲೂ ಒಂಚೂರು ಪಾಯಸಕ್ಕೆ ನಾವು ಒಂಚೂರು ಉಪ್ಪು ಹಾಕಬೇಕು. ಆವಾಗ ಇನ್ನೂ ಸಹ ಟೇಸ್ಟ್ ಒಳ್ಳೆಯದು ಬರ್ತದೆ. ಈಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಇದು ಹುರಿದಿದ್ದೇವೆಲ್ಲ ಅದನ್ನೆಲ್ಲ ಹಾಕ್ತೇನೆ ನಾನು. ಸಿಹಿ ಎಲ್ಲ ಚೆಕ್
ಮಾಡ್ಕೊಳ್ಳಿ ಇವಾಗಲೇ. ಈಗ ಸ್ವಲ್ಪ ನಾನು ಉಪ್ಪು ಹಾಕ್ತೇನೆ. ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಲಿಕ್ಕೆ, ತುಂಬ ಹಾಕಲಿಕ್ಕಿಲ್ಲ. ಈಗ ಒಂದು ಮಿಕ್ಸ್ ಮಾಡಿ ಆಫ್ ಮಾಡುವ ಗ್ಯಾಸನ್ನು. ನೋಡಿ ನಮ್ಮದು ಶಾವಿಗೆ ಪಾಯಸ ರೆಡಿ ಟು ಸರ್ವ್. ನೋಡಿ ಎಷ್ಟು ಒಳ್ಳೆಯದು ಬರ್ತದೆ ನೋಡಿ. ಒಂದು 5 ನಿಮಿಷ ಬಿಟ್ಟ ಮೇಲೆ ನಾನು ಹೇಗೆ ಬರ್ತದೆ ಅಂತ ನಿಮಗೆ ತೋರಿಸ್ತೇನೆ. ಈಗ ನಾನಿನ್ನು ಸರ್ವ್ ಮಾಡುವಾಗ ಸಿಗ್ತೇನೆ. ಗ್ಯಾಸ್ ಆಫ್ ಮಾಡಿದೆ ನೋಡಿ. ಸೇವು ಪಾಯಸ ನಾನು ಆವಾಗ ಎಷ್ಟು ನೀರಿತ್ತು, ಈಗ ಎಷ್ಟು ದಪ್ಪಾಗಿದೆ ನೋಡಿ. ಎಷ್ಟು ಕುಡಿಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಈಗ ನಾನು ಸರ್ವ್ ಮಾಡ್ತಿದ್ದೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ. ತೆಂಗಿನಕಾಯಿಯ ಹಾಲಿನಿಂದ ಮಾಡಿದ ಸೇವು ಪಾಯಸ ರೆಡಿ ಟು ಸರ್ವ್. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಮೇಲಿಗೆ ನಾನು ಗಾರ್ನಿಷ್ ಥರ ಒಂಚೂರು ಡ್ರೈ ಫ್ರೂಟ್ಸ್ ಹಾಕ್ತೇನೆ. ಟೇಸ್ಟ್ ಸಹ ಅಷ್ಟೇ ಸೂಪರಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.